ಗೈಸ್ ಇವಾಗ ಫೈನಲಿ ನಮ್ಮ ಆದಿತ್ಯ ಅವ್ರು ಬರ್ಗರ್ ಬಂದಿದೆ. ಅವರು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ಬೇಕು ಗೈಸ್. ಯಾಕಂದರೆ ನಾನು ಪ್ರತಿದಿನ ತಿಂತಾ ಇರ್ತೀನಿ, ಬಟ್ ಹಾಗಾಗಿ ನನಗೆ ಟೇಸ್ಟು ಅದ್ರ ಬಗ್ಗೆ ಗೊತ್ತಾಗಲ್ಲ. ಬಟ್ ಆದಿತ್ಯ ಅವರು ಇವಾಗ ಸರ್ ಇದು ಎಷ್ಟನೇ ಸಲ ತಿಂತಾರೆ ನೀವು? ಫಸ್ಟ್ ಟೈಮ್. ಇದು ನೋಡಿ ಹೇಗಿರುತ್ತೆ ಏನು ಅಂತ ಹೇಳ್ಬೇಕು ಇವಾಗ ನೀವು. ಮತ್ತು ಏನಾರು ಕಾಮಿಡಿ ಮಾಡಿ ಅಲ್ಲಿ ಏನು ಕೋಸ್ ಗೀಸು ಹಂಗೆ ಹಿಂಗೆ ಅಂತ ಏನಾರೆ ಗೈಸ್. ಅದನ್ನ ನಮ್ಮ ಹಳ್ಳಿ ಕಡೆ ಎಲ್ಲ ಕೋಸ್ ಅಂತಲೇ ಅನ್ನೋದು, ಆದರೆ ಇಲ್ಲಿ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಲೆಟ್ಯೂಸ್ ಅಂತ ಅಂತಾರೆ ಗೈಸ್. ಗೈಸ್ ಇಲ್ಲ ಗೈಸ್, ವೆಜ್ ಅಂದರೆ ಪ್ಯೂರ್ ವೆಜ್ಜೇ ಗೈಸ್. ಇಲ್ಲಿ ಮೆಕ್ಡೊನಾಲ್ಡ್ಸಲ್ಲಿ ಆ ಥರ ಏನೂ ಮಾಡಲ್ಲ. ಅಷ್ಟು ಕಸ್ಟಮರ್ ರಿವ್ಯೂನ ಅವ್ರಿಗೆ ತುಂಬ ಮುಖ್ಯ ಆಗಿರುತ್ತೆ. ಹಾಗಾಗಿ ಗೈಸ್ ಇವಾಗ ಕೆಚಪ್ ಹಾಕೋತಾ ಇದ್ದಾರೆ. ಈಗ ತಿಂದು ಫಸ್ಟ್ನೇ ಬೈಟು ನಂಗೆ ಬೇಡ, ನಂಗೆ ಜಾಸ್ತಿ ಆಯಿತು. ಡೈಲಿ ತಿನ್ನೋನಿಗೆ ತಗೊಂಡ್ರೆ ಏನು ಮಾಡೋದು. ಹೇಗಿದೆ ಗೈಸ್? ಇವ್ರು ಡೈಲಿ ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ಗೈಸ್. ಆದರೆ ಇದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿರೋ ಬರ್ಗರ್ಗಳು ಸಿಗ್ತವೆ, ಬಟ್ ಆರ್ಡರ್ ಮಾಡಬೇಕಷ್ಟೆ. ತುಂಬ ಅಂದರೆ ತುಂಬ ಚೆನ್ನಾಗಿರೋದು ಬರ್ಗರ್ ಗೈಸ್. ನಮ್ಮ ಸೆಕ್ಯೂರಿಟಿ ಅನ್ನೋರು ನೋಡ್ತಾರೆ ನಮ್ಮನ್ನ, ಅವ್ರಿಗೊಂದು ಆಯ್ ಮಾಡಿಬಿಟ್ಟು ಇವಾಗ ಹೋಗುವಾಗ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋದು. ಮತ್ತು ಆದಿತ್ಯ ಅವರು ಬರ್ಗರ್ ತಿಂದು ಖಾಲಿ ಮಾಡ್ತಾಯಿದ್ದಾರೆ. ಬಟ್ ಇವ್ರಿಗೆ ಚಿಕನ್ ಮಾಡ್ಬೋದಾಯಿತು, ಬಟ್ ಇವರು ಚಿಕನ್ ತಿನ್ನಲ್ಲ ಅಂದರು. ಹಾಗಾಗಿ ವೆಜ್ ಬರ್ಗರ್ ಮಾಡಲಿಕ್ಕೆ ಗೈಸ್, ಬರ್ಗರ್ ಅನ್ನೋಕ್ಕೋ ಗರ್ಬರ್ ಅಂತ, ಗರ್ಬರ್ಗೂ ಬರ್ಗರ್ಗೂ ವ್ಯತ್ಯಾಸನೇ ಇಲ್ಲಂಗೆ ಆಗ್ಬಿಡದೆ ಗೈಸ್. ಆದರೂ ಚೆನ್ನಾಗಿದೆ, ಬಟ್ ಇದೆಲ್ಲ ಚೆನ್ನಾಗಿರುತ್ತೆ. ಆದರೂ ಒನ್ ಟೈಮ್ ಜೀವನದಲ್ಲಿ ಎಂಜಾಯ್ ಮಾಡಬೇಕು ಪ್ರತಿಯೊಂದನ್ನು ಕೂಡ. ಹಾಗೆ ಆದಿತ್ಯ ಅವರು ತಿನ್ನೋದಕ್ಕೆ ರೆಡಿ ಇದ್ದಾರೆ ಗೈಸ್. ವೀಡಿಯೋ ಕ್ಲಾರಿಟಿ ನೋಡಿ ನನಗಂತೂ ಖುಷಿ ಆಯ್ತದೆ ಗೈಸ್. ಅಷ್ಟು ಸಕ್ಕದ ಬರ್ತದೆ ವೀಡಿಯೋ ಇಲ್ಲಿ. ಮತ್ತು NSS ಕ್ಯಾಂಪಲ್ಲಿ ನೈಟ್ ವ್ಯೂ ಹೇಗಿರುತ್ತೆ ಏನೂ ಗೊತ್ತಿಲ್ಲ. ನೈಟ್ ವ್ಯೂ ಅಷ್ಟೊಂದು ಚೆನ್ನಾಗಿರಲ್ಲ, ಬಟ್ ಮಾರ್ನಿಂಗ್ ವ್ಯೂ ಅಂತ ತುಂಬ ಚೆನ್ನಾಗಿರುತ್ತೆ. ನೋಡುವ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಎಲ್ಲ ನಿಮ್ಮ ಆಶೀರ್ವಾದ ಗೈಸ್. ಅವ್ರೆ ಈಗಲೇ ಕೇಳಬಾರ್ದು ಗೈಸ್, ಅವರು ಪಾಪ ಇವಾಗ ತಿಂದಿದ್ದಾರೆ, ಅವ್ರಿಗೆ ಮಾತಾಡ್ಲಿಕ್ಕಾದರೂ ಟೈಮ್ ಬೇಕು. ಹೀಗಾಗಿ ಈಗ ಕೇಳಿದ್ರೆ ಅವ್ರು ಏನೂ ರಿವ್ಯೂ ಹೇಳಲ್ಲ. ಹೋಗುವಾಗ ನಡ್ಕೊಂಡು ಹೋಗುವಾಗ ಮತ್ತು ಸ್ವಲ್ಪ ನೀರು ಕುಡ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಹೇಳ್ತೀನಿ ಗೈಸ್. ಗೈಸ್ ಫೈನಲ್ ಇವಾಗ ಆಗಿದೆ. ಇವಾಗ ನೀರು ಕುಡ್ಕೊಂಡು ಹೋಗ್ತೀವಿ. ಇಟ್ಕೊಳ್ಳಿ ಹತ್ತಿದ್ದಾರೆ ಗೈಸ್. ನಾವೇ ಕ್ಲೀನ್ ಮಾಡೋದು ಗೈಸ್. ರೆಕಾರ್ಡ್ ಆಯ್ತು ಅಲ್ಲ. ಡಸ್ಟ್ಬಿನ್ ಅವ್ರುಗಳೇ ಕ್ಲೀನ್ ಮಾಡ್ಕೊತಾರೆ, ಆದರೆ ನಾನು ಕ್ಲೀನ್ ಮಾಡ್ತಾರೆ ಉದ್ದೇಶ ಏನಪ್ಪ ಅಂತಂದರೆ ನಾವು ತಿಂದಿರೋದನ್ನ ನಾವೇ ಕ್ಲೀನ್ ಮಾಡೋದು. ಎಲ್ಲರೂ ಅದೇ ಥರ ಯೋಚನೆ ಮಾಡಿಬಿಟ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಬಟ್ ಅವ್ರಿಗೂ ಕೆಲಸ ಕಡಿಮೆ. ನಾನು ತಗೊಂಡಿದ್ದೆ ಅದರಿಂದ ನೀರು ಕುಡಿಯೋದಕ್ಕೆ. ಫೇಸ್ ರಿವ್ಯೂ ಮಾಡ್ಕೊತಾ ಇಲ್ಲ, ಯಾಕೆಂದ್ರೆ ಗೊತ್ತಿಲ್ಲ. ವಿಡಿಯೋ ನಿಮಗೆ ನೀರು ಐಸ್ನಲ್ಲಿ ಎಲ್ಲ ಕ್ಲಿಯರ್ ಆಗಿದೆ. ಇವಾಗ ಇಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಗೈಸ್ ನೋಡಿ ಚೆನ್ನಾಗಿದ್ದೀನಾ? ಫಸ್ಟ್ ಮಿರರ್ ನೋಡ್ಕೊಳ್ಳೋದು ತುಂಬ ಒಳ್ಳೆಯದು. ನೋಡಿ ನಾನು ಹೇಗಿದ್ದೀನಿ ಅಂತ ನೋಡಿ ಹೇಳಿ ಅಷ್ಟೇ. ಗೈಸ್ ಫೈನಲಿ ಇವಾಗ ಎಲ್ಲ ಕ್ಲಿಯರ್ ಆಗಿದೆ. ಈಗ ಆದಿತ್ಯ ಮತ್ತು ನಾನು ಕಾಲೇಜ್ಗೆ ಹೊರಡುವಂಥ ಸಮಯ. ಅಲ್ಲಿಂದ
ಕಾಲೇಜ್ ಹೋಗಿ NSS ಕ್ಯಾಂಪ್ಗೆ ಮೂವ್ ಆಗಬೇಕು. ಹಾಗಾಗಿ ನಮ್ಮನ್ನು ಮಾತಾಡಿಸಿದಂಥ ಚೇತನ್ ಸರ್ ಥ್ಯಾಂಕ್ ಯು ಸರ್. ಹ್ಯಾಂಡ್ ಶೇಕ್. ಥ್ಯಾಂಕ್ ಯು ನಾರಾಯಣ್. ಥ್ಯಾಂಕ್ ಯು ಗೌರಿ ಅಕ್ಕ. ಥ್ಯಾಂಕ್ ಯು ಗೈಸ್. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದೀವಿ. ಮತ್ತು ಇದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಮತ್ತು ಗುಡ್ ನೈಟ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್ ಎಲ್ಲನೂ ಹೇಳಿದ್ದೀನಿ ಗೈಸ್. ಅಷ್ಟೇ, ಇವಾಗ ಕಾಲೇಜ್ಗೆ ಹೋಗುವಂಥ ಸಮಯ ಇಷ್ಟೇ. ಇವತ್ತು ಮೆಕ್ಡೊನಾಲ್ಡ್ಸ್ದು ಬಂದು ಹೀಗಿತ್ತು. ನೀವೇನಾದರೂ ಟ್ರೈ ಮಾಡಿದರೆ ಟ್ರೈ ಮಾಡಿ. ಬಾಯ್.